ಫ್ರೆಂಡ್ಸ್, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇಂದಿನ ಈ ವಿಡಿಯೋದ ವಿಶೇಷ ಏನಪ್ಪಾ ಅಂದರೆ ನಮಗೆ 2025ರ IPL ಫುಲ್ ಶೆಡ್ಯೂಲ್ ಈಗಾಗಲೇ ಲೀಕ್ ಆಗಿದೆ. ಹೌದು ಫ್ರೆಂಡ್ಸ್, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 2025ರ IPL ಫುಲ್ ಶೆಡ್ಯೂಲ್ ಅನ್ನು ತೋರಿಸ್ತೇನೆ. ಇದು ಈಗಾಗಲೇ ಬರುತ್ತಿರುವ ಅಪ್ಡೇಟ್. ಹಾಗೇನೆ ಮೊದಲಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ಫ್ರೆಂಡ್ಸ್, ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ IPL 2020 21 ಮಾರ್ಚ್ಗೆ ಶುರುವಾಗಲಿದೆ. ಹಾಗೆಯೇ ಇದರ ಫೈನಲ್ 25 ಮೇಗೆ ಆಡಲಾಗುತ್ತದೆ. ನಾವು 2025ರ IPL ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ 2025ರ ಫಸ್ಟ್ ಮ್ಯಾಚ್ KKR ಮತ್ತು RCBಯ ಮಧ್ಯೆ ನಡೆಯಲಿದೆ. ಅದು 21 ಮಾರ್ಚಿನ ರಾತ್ರಿ 7:30ಕ್ಕೆ ನಮಗೆ ಟಿವಿಯಲ್ಲಿ ಲೈವ್ ನೋಡಲಿಕ್ಕೆ ಸಿಗುತ್ತೆ. ಹಾಗೂ ಫ್ರೆಂಡ್ಸ್, ಈ ಮ್ಯಾಚ್ ನಮಗೆ ಈಡನ್ ಗಾರ್ಡನಲ್ಲಿ ಲೈವ್ ನೋಡಲಿಕ್ಕೆ ಸಿಗುತ್ತೆ. ಸೊ ಈಗ ನಾನು ನಿಮಗೆ IPL 2025ರ ಫಸ್ಟ್ ವೀಕ್ನ ಫುಲ್ ಶೆಡ್ಯೂಲ್ ಅನ್ನು ಹೇಳ್ತೇನೆ. ಸೊ ಸೆಕೆಂಡ್ ಮ್ಯಾಚ್ CSK ಮತ್ತು SRH ನಡುವೆ 22 ಮಾರ್ಚ್ಗೆ ನಡೆಯಲಿದೆ ಮತ್ತು ಈ ಮ್ಯಾಚ್ ಚೆನ್ನೈನ ಚೇಪಾಕ್ ಸ್ಟೇಡಿಯಂನಲ್ಲಿ ನಡೆಯುತ್ತದೆ. ಇದರ ನಂತರ ಮೂರನೇ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಮತ್ತು DC ನಡುವೆ 23ನೇ ಮಾರ್ಚ್ಗೆ ನಡೆಯಲಿದೆ. ಈ ಮ್ಯಾಚ್ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿದೆ ಮತ್ತು 23ನೇ ಮಾರ್ಚ್ ಸಂಡೇ ಆಗಿರುವುದರಿಂದ ನಮಗೆ ಇದು 3:30ಕ್ಕೆ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಅದೇ ದಿನ ರಾತ್ರಿ 7:30ಕ್ಕೆ GT ಮತ್ತು MI ಮಧ್ಯೆ ಮ್ಯಾಚ್ ಆಗಲಿದೆ ಮತ್ತು ಈ ಮ್ಯಾಚ್ ಗುಜರಾತಲ್ಲಿ ನಡೆಯುತ್ತದೆ. ಇದರ ನಂತರ 24 ಮಾರ್ಚ್ಗೆ ರಾಜಸ್ಥಾನ್ ರಾಯಲ್ಸ್ ಮತ್ತು LSC ಮಧ್ಯೆ ಮ್ಯಾಚ್ ನಡೆಯಲಿದೆ ಮತ್ತು ಈ ಮ್ಯಾಚ್ ಜೈಪುರ್ನಲ್ಲಿ ನಡೆಯುತ್ತದೆ. ಇದರ ನಂತರ 25 ಮಾರ್ಚ್ಗೆ ನಮಗೆ RCB ಮತ್ತು LSC ಮ್ಯಾಚ್ ನೋಡಲಿಕ್ಕೆ ಸಿಗುತ್ತದೆ ಮತ್ತು ಈ ಮ್ಯಾಚ್ ನಮಗೆ ಬೆಂಗಳೂರಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇದರ ನಂತರ 26 ಮಾರ್ಚ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ನ ಮ್ಯಾಚ್ ನಡೆಯಲಿದೆ ಮತ್ತು ಈ ಮ್ಯಾಚ್ ಚೇಪಾಕಲ್ಲಿ ನಡೆಯುತ್ತದೆ. ಇದರ ನಂತರ 27 ಮಾರ್ಚ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು KKRನ ಮ್ಯಾಚ್ ನಡೆಯುತ್ತದೆ ಮತ್ತು ಈ ಮ್ಯಾಚ್ ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯುತ್ತದೆ. ಇದರ ನಂತರ SRH ಮತ್ತು MI ಮಧ್ಯೆ 28 ಮಾರ್ಚ್ಗೆ ಮ್ಯಾಚ್ ನಡೆಯಲಿದೆ ಮತ್ತು ಈ ಮ್ಯಾಚ್ ಹೈದರಾಬಾದಲ್ಲಿ ನಡೆಯಲಿಕ್ಕಿದೆ. ಇದು ಬಂದ್ಬಿಟ್ಟು ಫ್ರೆಂಡ್ಸ್ IPL 2025ರ ಫಸ್ಟ್ ವೀಕ್ನ ಫುಲ್ ಶೆಡ್ಯೂಲ್. ನಿಮಗೇನಾದರೂ ಫುಲ್ ಶೆಡ್ಯೂಲ್ ಬೇಕಾದಲ್ಲಿ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೂಡ ಲೈಕ್ ಮಾಡಿ. ನಾವು ಸಿಗೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.